ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಹೊಸ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಇವಾಗ ನೀವು ಆಲ್ರೆಡಿ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದೀರಾ ಅಂದರೆ ಸೊ ನೀವು ಯೂಟ್ಯೂಬಲ್ಲಿ ಏನೇನೆಲ್ಲ ಒಂದು ಮಿಸ್ಟೇಕ್ಸ್ಗಳನ್ನ ಮಾಡಬಾರ್ದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಟಾಪಿಕ್ ಮೇಲೆ ನಾನು ಇವಾಗ ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಸೊ ಆ ಒಂದು ವಿಡಿಯೋದಲ್ಲಿ 5 ಮಿಸ್ಟೇಕ್ಸ್ಗಳನ್ನ ನಾನು ತಿಳಿಸಿದ್ದೆ. ಸೊ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ನಾನು ಇವಾಗ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಆ ಒಂದು ವಿಡಿಯೋ ನೋಡಿ. ಅದೇ ರೀತಿ ಈ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ಅವಾಗಲೂ ನೀವು ಆ ಒಂದು ವಿಡಿಯೋನ ನೋಡಿ. ಇನ್ನು ಆ ಒಂದು ವಿಡಿಯೋದಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವ 5 ಮಿಸ್ಟೇಕ್ಸ್ಗಳು ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಇನ್ನು ಈ ಒಂದು ವಿಡಿಯೋದಲ್ಲೂ ಅಷ್ಟೇ 5 ಮಿಸ್ಟೇಕ್ಸ್ಗಳು ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನು ಎಲ್ಲನೂ ಸ್ಕಿಪ್ ಮಾಡ್ತೀನಿ, ಕೊನೆ ತನಕ ನೋಡಿ. ಇನ್ನು ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವೇನೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು ಇಲ್ಲ ಟೆಕ್ ರಿಲೇಟೆಡ್ ಆಗಿರ್ಬೋದು ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಸೊ ಮೊದಲನೇದಾಗಿ ಯೂಟ್ಯೂಬರ್ಸ್ಗಳು ಯೂಟ್ಯೂಬಲ್ಲಿ ಏನಪ್ಪ ಮಿಸ್ಟೇಕ್ನ ಮಾಡ್ತಾ ಇರ್ತಾರೆ ಅಂದರೆ ಅವರ ಒಂದು ಚಾನಲ್ಸ್ಗಳನ್ನ ಕಸ್ಟಮೈಸ್ ಮಾಡ್ತಾ ಇರ್ತಾರೆ, ಯಾವಾಗಲೂ ಕಸ್ಟಮೈಸ್ ಮಾಡ್ತಾ ಇರ್ತಾರೆ. ಸೊ ಒಂದು ನೇಮ್ ಚೇಂಜ್ ಮಾಡೋದಾಗಿರ್ಬೋದು, ಲೋಗೋ ಚೇಂಜ್ ಮಾಡೋದಾಗಿರ್ಬೋದು, ಇಲ್ಲ ಕ್ಯಾಟಗರಿ ಚೇಂಜಸ್ ಮಾಡೋದಾಗಿರ್ಬೋದು, ಈ ರೀತಿ ಚೇಂಜಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ದಯವಿಟ್ಟು ಈ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ಈ ರೀತಿ ಮಾಡ್ತು ಅಂದರೆ ನಿಮ್ಮ ಒಂದು ವ್ಯೂವರ್ಸ್ಗಳಿಗೆ ನೀವು ಕನ್ಫ್ಯೂಸ್ ಮಾಡ್ದಂಗೆ ಆಗುತ್ತೆ. ಸೊ ಅವಾಗೇನಾಗುತ್ತೆ, ನಿಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದವರು ಕೂಡ ಅನ್ಸಬ್ಸ್ಕ್ರೈಬ್ ಮಾಡೋ ಸಾಧ್ಯತೆಗಳು ಹೆಚ್ಚಾಗೇ ಇರುತ್ತೆ. ಹಾಗಾಗಿ ಪದೇ ಪದೇ ಲೋಗೋ ಚೇಂಜ್ ಮಾಡೋದು, ನೇಮ್ ಚೇಂಜ್ ಮಾಡೋದು, ಕಂಟೆಂಟ್ ಒಂದು ಕ್ಯಾಟಗರೀಸ್ಗಳನ್ನ ಚೇಂಜಸ್ ಮಾಡೋದು, ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಒಂದೇ ಕ್ಯಾಟಗರಿಲಿ ಒಂದೇ ಥರ ಕಂಟೆಂಟ್ಗಳನ್ನ ಮಾಡಿ. ಅದೇ ರೀತಿ ಒಂದು ಟೈಮಲ್ಲಿ ನೀವು ಒಂದು ಯೂಟ್ಯೂಬ್ ಚಾನಲ್ ನೇಮ್ ಇಟ್ಟಿದ್ದೀರಾ ಅಂದರೆ ಅದೇ ನೇಮ್ನೇ ಬಿಟ್ಬಿಡಿ, ಮತ್ತೆ ನೀವು ಪದೇ ಪದೇ ಚೇಂಜಸ್ ಮಾಡೋದಕ್ಕೆ ಹೋಗ್ಬಿಡಿ. ಲೋಗೋನೂ ಅಷ್ಟೇ, ಒಂದು ಲೋಗೋ ಇಟ್ಟಿದ್ದೀರಾ ಅಂದರೆ ಅದೇ ಲೋಗೋ ಇರಲಿ, ನೀವು ಯಾವುದೇ ಕಾರಣಕ್ಕೂ ಮತ್ತೆ ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಇನ್ನು ಎರಡನೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ, ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ನೀವು ಕಮೆಂಟ್ ಸೆಕ್ಷನಲ್ಲಿ ನೀವು ಯಾವುದೇ ರೀತಿ ಲಿಂಕ್ಸ್ಗಳನ್ನು ಮೆನ್ಷನ್ ಮಾಡಬಾರ್ದು. ಲಿಂಕ್ಸ್ಗಳು ಮತ್ತು ಫೋನ್ ನಂಬರು ಈ ರೀತಿ ಯಾವುದನ್ನು ಕೂಡ ಕೊಡಬಾರ್ದು ನಿಮ್ಮ ಒಂದು ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ. ಸೊ ಈ ರೀತಿ ಕೊಡ್ತು ಅಂದರೆ ಯೂಟ್ಯೂಬರು ನಿಮ್ಮ ಒಂದು ಚಾನಲ್ನ ಟರ್ಮಿನೇಟ್ ಕೂಡ ಮಾಡ್ಬೋದು. ಅದೇ ರೀತಿ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಕೂಡ ಕೊಡ್ಬೋದು. ಸೊ ದಯವಿಟ್ಟು ಈ ರೀತಿ ಮಿಸ್ಟೇಕ್ನ ಮಾಡೋದಕ್ಕೆ ಹೋಗ್ಬಿಡಿ. ಸೊ ತುಂಬ ಜನ ಲಿಂಕ್ಸ್ಗಳನ್ನ ಕೊಡ್ತಾ ಇರ್ತಾರೆ, ಆಮೇಲೆ ಫೋನ್ ನಂಬರ್ಗಳನ್ನ ಹಾಕ್ತಾ ಇರ್ತಾರೆ ಅವರ ಒಂದು ಕಮೆಂಟ್ಸ್ ಅಂದರೆ ಅವರ ಒಂದು ವಿಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಈ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ನೀವು ಹಂಗೂ ಲಿಂಕ್ಸ್ಗಳನ್ನ ಕೊಡಲೇಬೇಕು, ಫೋನ್ ನಂಬರ್ಗಳನ್ನ ಕೊಡಲೇಬೇಕು ಅಂತ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಡಿ, ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಇನ್ನು ಯೂಟ್ಯೂಬರ್ಸ್ಗಳು ಮಾಡುವ ಮೂರನೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ, ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಜಾಸ್ತಿ ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕಿರ್ತಾರೆ, ಆಮೇಲೆ ಕಾಮ ಹಾಕೊಂಡು ಹೋಗಿರ್ತಾರೆ. ಈ ರೀತಿ ಆಗ್ತು ಅಂದರೆ ಅವರ ಒಂದು ವಿಡಿಯೋ ರ್ಯಾಂಕ್ ಆಗುತ್ತೆ ಅಂತ ಈ ರೀತಿ ಮಾಡ್ತಾರೆ. ಹೌದು, ಡೆಫಿನೆಟ್ಲಿ ರ್ಯಾಂಕ್ ಆಗುತ್ತೆ. ಸೊ ಇವಾಗ ಏನಾದ್ರು ಫೋನ್ಪೇ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವ್ಯೂವರ್ಸ್ಗಳೇನಾದ್ರು ಸರ್ಚ್ ಮಾಡಿತು ಅಂದರೆ ನಿಮ್ಮ ವಿಡಿಯೋನೇ ಟಾಪಲ್ಲಿ ತೋರಿಸುತ್ತೆ, ನೀವು ಆ ಒಂದು ವಿಡಿಯೋ ಮಾಡಿತ್ತು ಅಂದರೆ. ಸೊ ನೀವು ಜಾಸ್ತಿ ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕಿರ್ತೀರ, ಅದೇ ರೀತಿ ಕಾಮ ಹಾಕೊಂಡು ಹೋಗಿರ್ತೀರ, ಹಾಗಾಗಿ ನಿಮ್ಮ ವಿಡಿಯೋನ ಸರ್ಚ್ ರಿಸಲ್ಟಲ್ಲಿ ಟಾಪಲ್ಲಿ ತೋರಿಸುತ್ತೆ. ಸೊ ಆವಾಗ ಏನಾಗುತ್ತೆ, ನಿಮ್ಮ ಒಂದು ವ್ಯೂವರ್ಸ್ಗಳು ನಿಮ್ಮ ವಿಡಿಯೋನೇ ಜಾಸ್ತಿ ನೋಡ್ತಾರೆ, ಆಮೇಲೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ಅವಾಗ ಏನಾಗುತ್ತೆ, ನಿಮಗೆ ಜಾಸ್ತಿ ವ್ಯೂಸು ಬರುತ್ತೆ, ಸಬ್ಸ್ಕ್ರೈಬರ್ಸು ಬರ್ತಾರೆ. ಸೊ ಹಿಂಗಾಗಿ ನೀವು ತುಂಬ ಜನ ಹ್ಯಾಶ್ಟ್ಯಾಗ್ಸ್ಗಳು ಕಾಮ ಹಾಕೊಂಡು ಹೋಗಿರ್ತೀರ. ಹ್ಯಾಶ್ಟ್ಯಾಗ್ಸ್ ಅಂದರೆ ಇವಾಗ ಹೌ ಟು ಕ್ರಿಯೇಟ್ ಫೋನ್ಪೇ ಅಕೌಂಟ್ ಕ್ರಿಯೇಟ್ ಇನ್ ಕನ್ನಡ, ಫೋನ್ಪೇ ಅಕೌಂಟ್ ಕ್ರಿಯೇಟ್ ಇನ್ ಕನ್ನಡ, ಫೋನ್ಪೇ ಅಕೌಂಟ್ ಕ್ರಿಯೇಟ್ ಕನ್ನಡ, ಈ ರೀತಿ ಹ್ಯಾಶ್ಟ್ಯಾಗ್ಸ್ಗಳು ಮತ್ತು ಕಾಮ ಹಾಕೊಂಡು ಹೋಯ್ತು ಅಂದರೆ ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತುಂಬಾ ತೊಂದರೆ ಆಗುತ್ತೆ. ಸೊ ಈ ರೀತಿ ಮಾಡಿದಾಗ ಯೂಟ್ಯೂಬರ್ಸ್ಗಳು ಮೋಸ್ಟ್ ಆಫ್ ದ ಟೈಮು ನಿಮ್ಮ ಒಂದು ಚಾನಲ್ನ ಟರ್ಮಿನೇಟ್ ಮಾಡಿಬಿಡ್ತಾರೆ, ಅಂದರೆ ಡಿಲೀಟ್ ಮಾಡಿ ಬಿಸಾಕ್ಬಿಡ್ತಾರೆ. ಸೊ ಯಾವುದೇ ರೀತಿ ನಿಮಗೆ ಒಂದು ಕ್ಲೂನು ಕೂಡ ಕೊಡಲ್ಲ. ಸೊ ನಿಮ್ಮ ಒಂದು ಚಾನಲ್ನ ಹೇಗ್ದಮ್ ಡಿಲೀಟ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ಈ ರೀತಿ ಮಿಸ್ಟೇಕ್ಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ. ಹೌದು, ಯೂಟ್ಯೂಬಲ್ಲಿ ತುಂಬ ಯೂಟ್ಯೂಬರ್ಸ್ಗಳು ಅವರ ಒಂದು ವಿಡಿಯೋಸ್ಗಳಲ್ಲಿ ಇದೇ ರೀತಿ ಮಾಡ್ತಾ ಇರ್ತಾರೆ. ಸೊ ಅವ್ರು ಮಾಡ್ತಾ ಇದ್ದಾರೆ ಅಂತ ನೀವು ಕೂಡ ಮಾಡೋದಕ್ಕೆ ಹೋಗ್ಬಿಡಿ. ಅವ್ರು ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ, ಅವ್ರ ಚಾನಲ್ಗೆ ತೊಂದರೆ ಆಗೋದು. ಸೊ ನಿಮ್ಮ ಚಾನಲ್ನ ನೀವು ಸೇಫಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇವತ್ತು ನೀವು ನಿಮ್ಮ ಚಾನಲ್ನ ಸೇಫಾಗಿ ಇಟ್ಕೊತು ಅಂದರೆ ನಾಳೆ ದಿನ ನಿಮಗೆ ಒಂದು ನೇಮು ಫೇಮು ಅದೇ ರೀತಿ ಒಂದು ಅರ್ನಿಂಗ್ಸ್ ಅನ್ನೋದನ್ನು ನೀವು ನೋಡ್ತೀರಾ. ಸೊ ಇವತ್ತು ನೀವು ನಿಮ್ಮ ಚಾನಲ್ನ ಸೇಫಾಗಿ ಇಟ್ಕೊಳ್ಳಿಲ್ಲ ಅಂದರೆ ನಾಳೆ ದಿನ ನಿಮಗೆ ತೊಂದರೆ ಆಗುತ್ತೆ. ಸೊ ಹಂಗಾಗಿ ಬೇರೆಯವ್ರು ಮಾಡ್ತಿದ್ದಾರೆ ಅಂತ ನೀವು ಕೂಡ ಒಂದು ಮಿಸ್ಟೇಕ್ನ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಇನ್ನು ಯೂಟ್ಯೂಬರ್ಸ್ಗಳು ಮಾಡುವ 4ನೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ,
ಅನ್ವಾಂಟೆಡ್ ಲಿಂಕ್ಸ್ಗಳನ್ನು ಕೊಡೋದು. ಸೊ ಇದು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸಲ್ಲೂ ಕೂಡ ಈ ಒಂದು ರೂಲ್ಸ್ ಇದೆ. ಏನಪ್ಪ ಅಂದರೆ ನೀವು ಥರ್ಡ್ ಪಾರ್ಟಿ ಲಿಂಕ್ಸ್ಗಳನ್ನ ಕೊಡೋಂಗಿಲ್ಲ, ಅಂದರೆ ಸ್ಪ್ಯಾಮ್ ಲಿಂಕ್ಸ್ಗಳು, ಅದೇ ರೀತಿ ನೀವು ಒಂದು ಮಿಸ್ಲೀಡ್ ಮಾಡುವ ಒಂದು ಲಿಂಕ್ಸ್ಗಳು. ಇವಾಗ ಮಿಸ್ಲೀಡ್ ಅಂದರೆ ಕೆಲವರು ಅಫಿಲೇಟ್ ಲಿಂಕ್ಸ್ಗಳನ್ನ ಕೊಡ್ತಾ ಇರ್ತಾರೆ, ಶಾರ್ಟ್ ಲಿಂಕ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮಗೆ ಅರ್ನಿಂಗ್ಸ್ ಅನ್ನೋದಾಗುತ್ತೆ, ಡೆಫಿನೆಟ್ ಇಲ್ಲ ಅಂತ ಹೇಳಲ್ಲ. ಇವಾಗ ನೀವು ಒಂದು ಪ್ರಾಡಕ್ಟ್ ಲಿಂಕ್ ಕೊಟ್ಟಿದ್ದೀರಾ ಅಂದರೆ, ಇವಾಗ ಯಾವುದೇ ಆಗಿರ್ಬೋದು, ಒಂದು ಸ್ಮಾರ್ಟ್ ಫೋನ್ದೇ ಒಂದು ಪ್ರಾಡಕ್ಟ್ ಲಿಂಕ್ನ ಕೊಟ್ಟಿದ್ದೀರಾ ಅಂದರೆ, ಸೊ ನೀವು ಇವಾಗ ಫ್ಲಿಪ್ಕಾರ್ಟ್ ಲಿಂಕ್ ಕೊಟ್ಟಿದ್ದೀರಾ ಅಂದರೆ ಅದೇನಾಗುತ್ತೆ, ನೀವು ಯಾವುದೋ ಒಂದು ಥರ್ಡ್ ಪಾರ್ಟಿ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಒಂದು ಸ್ಮಾರ್ಟ್ ಫೋನ್ ಲಿಂಕ್ನ ಹಾಕಿದ್ರಿ ಅಂದರೆ, ಸೊ ಆ ಒಂದು ವೆಬ್ಸೈಟಲ್ಲಿ ಒಂದು ಶಾರ್ಟ್ ಲಿಂಕ್ ಕೂಡ ಕೊಡುತ್ತೆ, ಅದು ಅಫಿಲೇಟ್ ಲಿಂಕ್ ಕೂಡ ಆಗಿರುತ್ತೆ. ಸೊ ನೀವು ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀರಾ, ಆವಾಗ ಏನಾಗುತ್ತೆ, ಆ ಲಿಂಕ್ ಮುಖಾಂತರ ನಿಮ್ಮ ವ್ಯೂವರ್ಸ್ಗಳು ಏನಾದರೂ ಆ ಲಿಂಕ್ನ ಕ್ಲಿಕ್ ಮಾಡ್ತು ಅಂದರೆ ಯಾವುದೋ ಬೇರೆ ಒಂದು ವೆಬ್ಸೈಟ್ಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಸಾಕಷ್ಟು ಆ್ಯಡ್ಸ್ಗಳು ಬರುತ್ತೆ. ಸೊ ಒಂದು ಆ್ಯಡ್ಸ್ಗಳನ್ನೆಲ್ಲ ಅವರು ಸ್ಕಿಪ್ ಮಾಡ್ಕೊಂಡು ಬಂದಮೇಲೆ ಅದು ನೀವೇನು ಪ್ರಾಡಕ್ಟ್ ಲಿಂಕ್ ಕೊಟ್ಟಿದ್ದೀರೋ ಆ ಒಂದು ಪ್ರಾಡಕ್ಟ್ಗೆ ಕರ್ಕೊಂಡು ಹೋಗುತ್ತೆ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ನೀವು ಸ್ಪ್ಯಾಮ್ ಮಾಡ್ತಾ ಇದ್ದೀರಾ ಅಂತ ಆಗುತ್ತೆ, ಅದೇ ರೀತಿ ಮಿಸ್ಲೀಡ್ ಮಾಡ್ತಾ ಇದ್ದೀರಾ ಅಂತ ಕೂಡ ಆಗುತ್ತೆ. ಸೊ ದಯವಿಟ್ಟು ಈ ರೀತಿ ಮಾಡೋದಕ್ಕೆ ಹೋಗ್ಬಿಡಿ. ನೀವು ಹಂಗೋ ಅಫಿಲೇಟ್ ಲಿಂಕ್ನ ಕೊಡಬೇಕು ಅಂದರೆ ಫ್ಲಿಪ್ಕಾರ್ಟ್ದೆ ಅಫಿಲೇಟ್ ಮಾರ್ಕೆಟಿಂಗ್ದು ಒಂದು ಲಿಂಕ್ನ ಕೊಡಿ ಅಂತ ಹೇಳ್ತೀನಿ. ಅದು ಅಫಿಷಿಯಲ್ ಆಗಿ ಸಿಗುತ್ತೆ. ನೀವು ಅಫಿಷಿಯಲ್ ಆಗಿ ಅಫಿಲೇಟ್ ಅಕೌಂಟ್ನ ಕ್ರಿಯೇಟ್ ಮಾಡಿಬಿಟ್ಟು ಲಿಂಕ್ಸ್ಗಳನ್ನ ಕೊಡಿ ಅಂತ ಹೇಳ್ತೀನಿ. ಇದು ಅಮೆಝಾನಲ್ಲೂ ಕೂಡ ಇದೆ, ಫ್ಲಿಪ್ಕಾರ್ಟಲ್ಲಿ ಐ ಹೋಪ್ ಇಲ್ಲ ಅನ್ಕೊತೀನಿ. ಸೊ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಅಮೆಝಾನಲ್ಲಿ ಅಫಿಲೇಟ್ ಒಂದು ಅಕೌಂಟೇ ಇದೆ, ನೀವು ಅಫಿಲೇಟ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ಸೊ ಅದರಲ್ಲಿ ನೀವು ಅರ್ನಿಂಗ್ಸ್ ಅನ್ನೋದನ್ನ ಮಾಡ್ಬೋದು ಅಫಿಲೇಟ್ ಲಿಂಕ್ ಕೊಡೋ ಮುಖಾಂತರ. ಬಟ್ ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿಗೆ ಹೋಗ್ಬಿಟ್ಟು ಪ್ರಾಡಕ್ಟ್ಗಳ ಲಿಂಕ್ಸ್ನ ಮೆನ್ಷನ್ ಮಾಡಿಬಿಟ್ಟು ಶಾರ್ಟ್ ಲಿಂಕ್ ಮಾಡಿಬಿಟ್ಟು ನೀವು ಡಿಸ್ಕ್ರಿಪ್ಷನಲ್ಲಿ ಕೊಡೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ. ಇದು ಮೇಜರಾಗಿ ತುಂಬ ಜನ ಮಾಡ್ತಾರೆ. ಸೊ ಹಂಗಾಗಿ ಇದನ್ನು ಕೂಡ ಹೇಳಿದ್ದೀನಿ. ಸೊ ಇನ್ನು ಯೂಟ್ಯೂಬರ್ಸ್ಗಳು ಮಾಡುವ 5ನೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ. ನಿಮ್ಮ ಒಂದು ಚಾನಲಲ್ಲಿ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ. ನೀವು ಪ್ರತಿದಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂದರೆ ಪ್ರತಿದಿನ ನೀವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರಬೇಕು. ನೀವು ಒಂದಿನ ಮಿಸ್ ಆಯಿತು ಅಂದರೂ ತುಂಬಾ ತೊಂದರೆ ಆಗುತ್ತೆ. ಸೊ ಪ್ರತಿದಿನ ಮಾಡ್ತೀನಿ ಅಂದರೆ ಪ್ರತಿದಿನ ಅಪ್ಲೋಡ್ ಮಾಡಿ. ಸೊ ಒಂದಿನ 2 ದಿನ ಮಿಸ್ ಆದರೆ ತೊಂದರೆ ಇಲ್ಲ, ಯಾವಾಗಲೂ ಒಂದು ಟೈಮಲ್ಲಿ ಮಿಸ್ ಆದರೆ ಓಕೆ, ತೊಂದರೆ ಇಲ್ಲ. ಬಟ್ ನೀವು ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಡೈಲಿ ಮಾಡ್ತೀನಿ ಅಂದರೆ ಡೈಲಿ ನೀವು ವೀಡಿಯೋಸ್ಗಳನ್ನ ಮಾಡಬೇಕು. ಇಲ್ಲ ವಾರಕ್ಕೊಂದು ಮಾಡ್ತೀನಿ ಅಂದರೆ ವಾರಕ್ಕೊಂದು ವೀಡಿಯೋ ನೀವು ತಪ್ಪದೇನೆ ಮಾಡಬೇಕು. ಅದೇ ರೀತಿ 1 ಮಂತಿಗೆ 1 ಟೈಮ್ ಮಾಡ್ತೀರಾ, 1 ಮಂತಿಗೆ 1 ಟೈಮ್ ನೀವು ಒಂದು ವೀಡಿಯೋನ ಪಬ್ಲಿಷ್ ಮಾಡಲೇಬೇಕು. ಸೊ ಈ ರೀತಿ. ಸೊ 1 ಮಂತ್ ಅಂದರೆ ಲಾಂಗ್ ಟರ್ಮ್ ಆಗುತ್ತೆ. 1 ವೀಕ್ ತನಕ ಓಕೆ, ನೀವು 1 ವೀಕಿಗೆ 1 ವೀಡಿಯೋ ಮಾಡ್ತೀನಿ ಅಂದರೆ ನೋ ವರಿ, ಯಾವುದೇ ರೀತಿ ತಲೆನೋವಿಲ್ಲ. ಬಟ್ ಆದರೆ ನೀವು 1 ಮಂತಿಗೊಮ್ಮೆ 3 ಮಂತ್ಸಿಗೊಮ್ಮೆ ಈ ರೀತಿ ನೀವು ಲಾಂಗ್ ಟರ್ಮ್ ಕೊಡ್ತು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಜಾಸ್ತಿ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗಲ್ಲ, ಈ ರೀತಿ ತೊಂದರೆಗಳಾಗುತ್ತೆ. ಅದೇ ರೀತಿ ರೆವಿನ್ಯೂ ಕೂಡ ಜಾಸ್ತಿ ಜನ್ರೇಟ್ ಆಗಲ್ಲ. ಸೊ ಈ ರೀತಿ ಮಾಡ್ತು ಅಂದರೆ ಸೊ ದಯವಿಟ್ಟು ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಸೊ ನಿಮಗೆ ಇವತ್ತು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ ಅಂದರೆ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿ, ಏನಾದರೂ ಒಂದು ಅದೇ ರೀತಿ ನಿಮ್ಗೆ ಏನಾದರೂ ನಿಮ್ಮ ಒಂದು ಚಾನಲಲ್ಲಿ ಸ್ಟೋರಿ ಟ್ಯಾಬ್ ಸಿಕ್ಕಿತ್ತು ಅಂದರೆ ಸ್ಟೋರೀಸ್ಗಳು ಹಾಕಿ. ಸೊ ಅವಾಗ ಯಾವುದೇ ರೀತಿ ತೊಂದರೆ ಆಗಲ್ಲ. ಸೊ ಈ ರೀತಿ ಕನ್ಸಿಸ್ಟೆನ್ಸಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೇಜರಾಗಿ ಯೂಟ್ಯೂಬರ್ಸ್ಗಳು ಮಾಡುವ 5 ಮಿಸ್ಟೇಕ್ಸ್ಗಳು ಇದಾಗಿತ್ತು. ಇನ್ನು ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು, ಅದೇ ರೀತಿ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೂ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ, ಆಲ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ಆಗಿರ್ಬೋದು, ಇಲ್ಲ ಟೆಕ್ ರಿಲೇಟೆಡ್ ಆಗಿರ್ಬೋದು, ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು.